ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾವು ಸ್ವರೋಸ್ಕಿ ಕ್ರಿಸ್ಟಲ್ ವರ್ಲ್ಡ್ನಿಂದ ನಮ್ಮ ಪ್ರಯಾಣನ ಇನ್ಸ್ಬರ್ಗಿಗೆ ಮುಂದುವರಿಸ್ತಾ ಇದ್ದೀವಿ. ದಾರಿ ಪಕ್ಕದಲ್ಲಿ ಒಂದು ಮರದ ಡ್ರಮ್ಮಿನ ಆಕೃತಿನಲ್ಲಿ ನಿಲ್ಲಿಸ್ದಂಗೆ ಕಾಣಿಸ್ತು. ಇದೇನಪ್ಪ ಇದು ಈ ಥರ ಇದೆ ಅಂತ ಅಂದ್ಕೊಂಡು ಅದು ಏನು ನೋಡಬೇಕು ವಿಚಾರಿಸ್ಬೇಕು ಅಂತ ಅಂದ್ಕೋತಾ ಇದ್ದೆ. ಇದನ್ನು ವಿಚಾರಿಸ್ತಾ ಗೊತ್ತಾಯಿತು, ಇದರಲ್ಲಿ ಉಪ್ಪನ್ನು ಸಂಗ್ರಹಿಸಿ ಇಡ್ತಾರಂತೆ. ದಾರಿ ಉದ್ದಕ್ಕೂ ಅಲ್ಲಲ್ಲೇ ಈ ಥರ ಇಟ್ಟಿದ್ದಾರೆ. ಚಳಿಗಾಲದಲ್ಲಿ ಸ್ನೋಫಾಲ್ ಜಾಸ್ತಿ ಇರೋದ್ರಿಂದ ರಸ್ತೆಗಳೆಲ್ಲ ಜಾರುತ್ತೆ ಮತ್ತು ಹಿಮ ಕರಗಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅಲ್ಲಲ್ಲೇ ಈ ಥರ ಡ್ರಮ್ಗಳನ್ನ ಇಟ್ಟು ಉಪ್ಪನ್ನು ಶೇಖರಿಸಿ ಇಡ್ತಾರೆ ಅಂತೇಳಿ ತಿಳಿದು ಬಂತು. ನಾವು ಹೋಗೋ ದಾರಿನಲ್ಲೇ ಇನ್ಸ್ಬರ್ಗ್ ಸಿಕ್ಕುತ್ತೆ. ಹಾಗಾಗಿ ಅಲ್ಲೊಂದು ಓಲ್ಡ್ ಮಾರ್ಕೆಟ್ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ನಮ್ಮನ್ನು ಅಲ್ಲಿ ಸ್ವಲ್ಪ ಹೊತ್ತು ತಿರುಗಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಉಳಿಯೋ ಹೋಟೆಲ್ಲು ಇನ್ಸ್ಬರ್ಗ್ನಿಂದ ಸುಮಾರು ದೂರದಲ್ಲಿದೆ. ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಇದನ್ನು ನೋಡೋಕ್ಕೆ ಟೈಮ್ ಇದ್ದಿದ್ದರಿಂದ ಕರ್ಕೊಂಡೋದ್ರು. ಇಲ್ಲಿ ನಾವು ಇಳಿದು ಈ ಸರ್ಕಲ್ನಿಂದ ಮಾರ್ಕೆಟ್ ಒಳಗಡೆ ನಡ್ಕೊಂಡು ಹೋಗಬೇಕು. ಅಲ್ಲಿ ವೆಹಿಕಲ್ ಹೋಗಲಿಕ್ಕೆ ಜಾಗ ಇಲ್ಲ, ಸ್ವಲ್ಪ ಕಿರಿದಾದ ರಸ್ತೆಗಳು. ರಸ್ತೆ ಬದಿ ಅಂಗಡಿಗಳಲ್ಲೆಲ್ಲ ತಾವು ಏನೇನು ಮಾರ್ತಾರೋ ಅದನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಇಲ್ಲಿ ಹೆಚ್ಚಾಗಿ ರೆಸ್ಟೋರೆಂಟ್ಗಳಿದ್ದಾವೆ. ಇದರೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಬರ್ಗರು ಪಿಜ್ಜಾಗಳದ್ದು ಗಮಲು ಬರ್ತಾಯಿತ್ತು. ರಸ್ತೆ ಅಂಚಿನಲ್ಲಿ ಟೇಬಲ್ಲು ಕುರ್ಚಿ ಎಲ್ಲ ಹಾಕಿ ತಿನ್ನಲಿಕ್ಕೆ ಕೂರಲಿಕ್ಕೆ ವ್ಯವಸ್ಥೆ ಮಾಡಿದರು. ಯುರೋಪಿನ ಎಲ್ಲ ದೇಶಗಳಲ್ಲಿ ಇರೋ ಹಾಗೇ ಇಲ್ಲೂ ಹಳೆ ಕಟ್ಟಡಗಳಿದೆ. ಸೇಮ್ ನೆಲಹಾಸು ಅಂದರೆ ಕಲ್ಲಿನ ನೆಲಹಾಸಿದೆ. ಇಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ತಮ್ಮ ಜೊತೆಗಾರರ ಜೊತೆ ಮಾತಾಡ್ಕೊಂಡು ಸಂಜೆ ಟೈಮ್ನ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲೆಲ್ಲ ಸುಮಾರು ಶಾಪ್ಗಳಲ್ಲಿ ಆಟಿಕೆಗಳು ಆಭರಣಗಳನ್ನೆಲ್ಲ ಇಟ್ಟಿದ್ರು. ಮೇಯ್ನ್ ರೋಡಿಂದ ಇಲ್ಲಿಗೆ ಬರಬೇಕಾದ್ರೆ ದಾರಿ ತುಂಬ ಚಿಕ್ಕದಾಗಿತ್ತು. ಆದರೆ ಸ್ವಲ್ಪ ಒಳಗಡೆ ಬಂದರೆ ವಿಶಾಲವಾದ ಜಾಗ ಇತ್ತು. ಸುತ್ತ ವಿಶಾಲವಾದ ಎತ್ತರವಾದ ಹಳೆಯ ಕಟ್ಟಡಗಳು ನಿಂತಿದ್ರೆ ಮಧ್ಯದಲ್ಲಿ ಜನ ಓಡಾಡಲಿಕ್ಕೆ ಮತ್ತು ಅವರು ಏನಾದರೂ ಶಾಪಿಂಗ್ ಮಾಡಲಿಕ್ಕೆಲ್ಲ ಜಾಗ ತುಂಬ ಚೆನ್ನಾಗಿತ್ತು. ಇದನ್ನು ಗೋಲ್ಡನ್ ರೂಫ್ ಛಾವಣಿ ಅಂತ ಹೇಳ್ತಾರೆ. ಚಕ್ರವರ್ತಿ ಮ್ಯಾಕ್ಸಿಮಿಲಿಯನ್ ತನ್ನ ವಿವಾಹದ ನೆನಪಿಗಾಗಿ ಇದನ್ನು 1500ರಲ್ಲಿ ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಕಲಾವಿದರು ರಚಿಸಿದ ಕಲಾಕೃತಿಗಳನ್ನ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆನೂ ಇದೆ. ಇಲ್ಲಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ನಾವು ಓಡಾಡ್ಕೊಂಡು ನಂತರ ನಮ್ಮ ಪ್ರಯಾಣನ ಹೋಟೆಲ್ ಕಡೆ ಮುಂದುವರಿಸಿದ್ವಿ. ಸಂಜೆ 6ರಿಂದ 6:10 ಆಗಿತ್ತು. ಆದ್ರೂ ಇನ್ನೂ ಬಿಸಿಲಿತ್ತು. ಬಸ್ಸು ಬೆಟ್ಟ ಏರ್ತಾ ಇದ್ದರೆ ನನಗೆ ಚಾಮುಂಡಿ ಬೆಟ್ಟದ ಫೀಲಿಂಗ್ ಬರ್ತಾಯಿತ್ತು. ಈ ಹೋಟೆಲ್ನ ಇಂಡಿಯನ್ ಓನರು ನಡೆಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂತು. ಸ್ವಲ್ಪ ಇದನ್ನು ಮರದಿಂದ ಜಾಸ್ತಿ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರು ತುಂಬ ಚೆನ್ನಾಗಿದೆ. ಹೊರಗಡೆ ಅಂತೂ ತುಂಬ ಸುಂದರವಾಗಿದೆ. ಕಾಡಿನ ಮಧ್ಯ ಹಸಿರು ಜೊತೆಯಲ್ಲಿ ಹೋಟೆಲ್ ಇದೆ. ನಾವು ಇದುವರೆಗೂ ಉಳ್ಕೊಂಡಿದ್ದು ಹೋಟೆಲ್ಸ್ ಎಲ್ಲ ಪೇಟೆನಲ್ಲಿದ್ವು. ಈ ಹೋಟೆಲು ಬೆಟ್ಟದ ಮೇಲೆ ಪ್ರಶಾಂತವಾದ ಜಾಗದಲ್ಲಿತ್ತು. ಹೋಟೆಲ್ ಒಳಗಡೆ ಇಂಟೀರಿಯರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ರಾತ್ರಿ ಊಟ ಮುಗಿಸ್ಕೊಂಡು ಮಲಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ.
ಹೋಟೆಲ್ ಇದ್ದಿದ್ದ ಜಾಗ ತುಂಬ ಚೆನ್ನಾಗಿರೋದ್ರಿಂದ ಹೊರಗಡೆ ಎಲ್ಲ ಒಂದು ಸುತ್ತ ಹಾಕ್ಕೊಂಡು ಬಂದ್ವಿ. ಕೆಲವರೆಲ್ಲ ಇಲ್ಲಿ ತುಂಬ ಫೋಟೋಗಳನ್ನ ತೆಕ್ಕೊಂಡ್ರು. ನನಗೆ ಬಂದಾಗಲಿಂದ ಈ ಥರ ಹುಲ್ಗಾವಲಲ್ಲಿ ಓಡಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಆ ಥರ ಕಾಣೋ ಜಾಗಗಳಲ್ಲಿ ಬಸ್ಸನ್ನು ನಿಲ್ಲಿಸೋ ವ್ಯವಸ್ಥೆ ಇರ್ತಿರಲಿಲ್ಲ. ಈ ಹೋಟೆಲ್ ಹತ್ರ ಆ ಥರ ಜಾಗ ಸಿಕ್ತು. ಹಾಗಾಗಿ ನನಗೆ ತುಂಬ ಖುಷಿಯಾಗಿ ಸುಮಾರು ಹೊತ್ತು ಇಲ್ಲೆಲ್ಲ ಓಡಾಡಿದೆ. ನಮ್ಮ ಫ್ರೆಂಡ್ ಹತ್ರ ಇದನ್ನೆಲ್ಲ ವಿಡಿಯೋನೂ ಮಾಡಿಸ್ಕೊಂಡೆ. ದೂರದಲ್ಲಿ ಸುತ್ತ ಹಿಮ ಪರ್ವತಗಳು, ಜೊತೆಗೆ ನಮ್ಮ ಸುತ್ತ ಕಾಡು ಮತ್ತು ಹಸಿರು ಹುಲ್ಲುಗಾವಲು. ತುಂಬ ಸುಂದರವಾದ ಪ್ರಕೃತಿ ಇದು. ಇಲ್ಲೊಬ್ಬರು ಲೇಡಿ ಅವರಾಗೆ ಕರೆದು ಮಾತಾಡ್ಸಿದ್ರು. ನಾನು ನನ್ನ ಹಸ್ಬೆಂಡು ತುಂಬ ಅಲ್ಲೆಲ್ಲ ಓಡಾಡ್ಕೊಂಡು ಫೋಟೋ ತೆಗೆಸ್ಕೊತಿದ್ದಿದ್ದು ನೋಡಿ ಒಳ್ಳೆ ಜೋಡಿ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು. ಇದು ಅವ್ರ ಮನೆ. ಅವರು ಮನೆನ ಹೋಮ್ ಸ್ಟೇ ಮಾಡಿದಾರಂತೆ. ಸುಮಾರು 8 ಜನ ಇರಲಿಕ್ಕೆ ವ್ಯವಸ್ಥೆ ಇದೆ. ಆ 8 ಜನದ್ದು ವ್ಯವಸ್ಥೆನ ಇವರೇ ನೋಡ್ಕೊತಾರಂತೆ. ಅಂದರೆ ಒಬ್ಬರೇ ಹೋಮ್ ಸ್ಟೇನ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಹೇಳಿದರು. ಮನೆ ಸುತ್ತ ವಾತಾವರಣ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಹೂವಿನ ಗಿಡಗಳು, ಜೋಕಾಲಿ ಎಲ್ಲ ಇತ್ತು. ಅವ್ರಿಗೆ ಬಾಯ್ ಹೇಳಿ ನಾವು ನಮ್ಮ ಬಸ್ ಹತ್ರ ಬಂದ್ವಿ. ನಾವೀಗ ಹೋಗ್ತಾ ಇರೋದು ವೆನ್ನಿಸ್ಗೆ. ಏಳರಿಂದ 8 ಗಂಟೆ ಪ್ರಯಾಣ ಮಾಡಬೇಕಾಗಿತ್ತು ಇವತ್ತು. ಇಲ್ಲೆಲ್ಲ ತುಂಬ ಎತ್ತರದ ಜಾಗಗಳಲ್ಲಿ ರಸ್ತೆ ಮಾಡಿದ್ದಾರೆ. ಊರುಗಳೆಲ್ಲ ತಗ್ಗಲ್ಲಿ ಕಾಣಿಸ್ತಾ ಇತ್ತು. ಅಂದರೆ ತುಂಬ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಇದುವರೆಗೂ ನನಗೆ ಬ್ರಿಡ್ಜನ್ನು ನೋಡಲಿಕ್ಕೆ ಆಗಿರಲಿಲ್ಲ. ಇಲ್ಲಿ ನೋಡಲಿಕ್ಕೆ ಅವಕಾಶ ಸಿಕ್ತು. ನೋಡಿ, ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ನಾವು ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಕೆಳಗಡೆ ಊರು ಇವೆಲ್ಲ ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ದ್ರಾಕ್ಷಿ ಮತ್ತು ಸೇಬಿನ ವೈನ್ನ ತುಂಬ ತಯಾರು ಮಾಡ್ತಾರಂತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸೇಬಿನ ತೋಟಗಳು ಜಾಸ್ತಿ ಕಾಣಿಸ್ತಾ ಇತ್ತು. ಸುಮಾರು ಕಡೆ ಈ ಥರ ಸೇಬಿನ ಗಿಡಗಳನ್ನ ನೋಡಿದ್ವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಕೆಲವರೆಲ್ಲ ಕಾರ್ಗಳಲ್ಲಿ ಹಿಂದ್ಗಡೆ ಸೈಕಲ್ಗಳನ್ನ ಕಟ್ಕೊಂಡು ಹೋಗ್ತಾಯಿದ್ರು. ಈ ಥರ ವ್ಯಾನ್ಗಳಲ್ಲಿ ಒಳಗಡೆ ಕಿಚನ್ನು, ಬೆಡ್ರೂಮು, ಬಾತ್ರೂಮ್ ಎಲ್ಲ ಸೆಟಪ್ ಮಾಡಿರ್ತಾರಂತೆ. ಅವನ್ನ ತೊಗೊಂಡು ತಮಗೆ ಬೇಕಾದ ಕಡೆ ಹೋಗಿ ನಿಲ್ಲಿಸ್ಕೊಂಡು ವೀಕೆಂಡ್ನ ಎಂಜಾಯ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ರು. ಅವರು ವ್ಯಾನ್ಗಳಲ್ಲಿ ಹಿಂದ್ಗಡೆ ಸೈಕಲ್ಗಳನ್ನ ಕಟ್ಕೊಂಡು ಹೋಗ್ತಾಯಿದ್ರು. ಇಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಸುತ್ತ ತೋಟಗಳು, ಸೇಬಿನ ತೋಟಗಳಿತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ಸುಮಾರು ಹೊತ್ತು ನಿಂತಿದ್ವಿ.
ಕಾಫಿ ಮತ್ತು ಚಾಕ್ಲೇಟ್ಸು ಬೇಕಾದವ್ರು ತೊಗೊಳ್ಲಿಕ್ಕೆ ಅವಕಾಶ ಇತ್ತು. ನಾನು ಹೊರಗಡೆನೇ ನೋಡ್ಕೊತ ನಿಂತಿದ್ದೆ. ಸುತ್ತ ಗುಡ್ಡಗಳು ಮತ್ತು ಅಲ್ಲಲ್ಲೇ ಸೇಬಿನ ತೋಟಗಳು, ಮಧ್ಯದಲ್ಲಿ ಈ ಪೆಟ್ರೋಲ್ ಬಂಕ್ ಇತ್ತು. ಇದು ಕೆಮಿಲಿಯಾ ಅಂತ ಹೇಳಿ ಒಂದು ಹೂವಿನ ಗಿಡ. ನನಗೆ ಈ ಹೂವು ತುಂಬ ಇಷ್ಟ. ಆ ಗಿಡ ಇಲ್ಲಿ ಕಾಣಿಸ್ತು, ಪಿಂಕ್ ಕಲರ್ ಹೂವು ಬಿಟ್ಟಿತ್ತು. ಇಲ್ಲೊಬ್ಬರು ಕಾರಿಗೆ ತಮ್ಮ ಕ್ಯಾರವ್ಯಾನ್ನ ಕಟ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಜನಗಳು ವೀಕೆಂಡನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸುಮಾರು ಜನ ಇಲ್ಲೆಲ್ಲ ಶಾಪಿಂಗ್ ಮಾಡಿದರು. ಅಲ್ಲಿವರೆಗೂ ನಾನು ನನ್ನ ಹಸ್ಬೆಂಡು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಕೃತಿನ ನೋಡ್ತಾ ಇದ್ವಿ. ಇಲ್ಲೆಲ್ಲ ದ್ರಾಕ್ಷಿ ತೋಟಕ್ಕಿಂತ ಸೇಬಿನ ತೋಟಗಳೇ ಜಾಸ್ತಿ ಇತ್ತು. ಅಲ್ಲಿಗೆ ಇಲ್ಲಿ ಸೇಬಿನ ವೈನ್ನ ತುಂಬ ಮಾಡ್ತಾರೆ ಅಂತೇಳಿ ತಿಳಿದು ಬಂತು. ಇವತ್ತು ನಮಗಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಒಂದೊಂದು ಸೇಬು ಕೊಟ್ಟಿದ್ದರು. ನನಗೆ ಕೆಂಪು ಸೇಬು ಸಿಕ್ತು, ನಮ್ಮ ಮನೆಯವ್ರಿಗೆ ಗ್ರೀನ್ ಸೇಬು ಸಿಕ್ತು. ತುಂಬ ರಸಭರಿತವಾಗಿತ್ತು, ತುಂಬ ಚೆನ್ನಾಗಿತ್ತು. ಸುಮಾರು 6 ಗಂಟೆ ಅಷ್ಟೊತ್ತಿಗೆ ನಾವು ವೆನ್ನಿಸ್ ತಲುಪಿದ್ವಿ. ನಾವೆಲ್ಲ ಬಸ್ ಇಳಿದ ಮೇಲೆ ಒಂದು ಬೋಟಿಗೆ ಹತ್ತಿದ್ವಿ. ಇದು ಸ್ವಲ್ಪ ದೊಡ್ಡ ಬೋಟ್ ಇದೆ, ಒಂದು 150 ಸೀಟ್ ಇರೋ ಅಂಥ ಬೋಟ್ ಇದು. ನಾವು ಈ ದಡದಿಂದ ಐಲ್ಯಾಂಡ್ಗಳಂದರೆ ವೆನ್ನಿಸ್ ಐಲ್ಯಾಂಡ್ಗಳು ಸಿಕ್ಕತ್ತಲ್ಲ, ಅಲ್ಲಿಗೆ ಹೋಗಲಿಕ್ಕೆ ಅಂತೇಳಿ ಈ ಬೋಟಲ್ಲೇ ಪ್ರಯಾಣ ಮಾಡಬೇಕಿತ್ತು. ಸಮುದ್ರದ ಮೇಲೆ ಹೋಗ್ತಾ ಸುತ್ತ ಇರೋ ಕಟ್ಟಡಗಳನ್ನ ನೋಡೋದು ತುಂಬ ಚೆನ್ನಾಗಿರುತ್ತೆ. ಈ ಸಮುದ್ರದ ನೀರಿನಲ್ಲಿ ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗುಗಳನ್ನ ಈ ದಡದಲ್ಲಿ ಹೆಂಗಪ್ಪ ಕಟ್ಟಿದ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಸುಮಾರು ಒಂದು 15ರಿಂದ 20 ನಿಮಿಷ ಪ್ರಯಾಣ ಮಾಡಿ ನಾವು ಮೊದಲ ದ್ವೀಪಕ್ಕೆ ಕಾಲಿಟ್ವಿ. ನಾವಿಲ್ಲಿ ಇಳಿದು ಸ್ವಲ್ಪ ದೂರ ಓಡಾಡ್ಕೊಂಡು ಬರಬೇಕಿತ್ತು. ಮತ್ತು ಕೆಲವು ನಿರ್ದಿಷ್ಟ ಜಾಗಗಳೆಲ್ಲ ಅಷ್ಟೇ ದೋಣಿ ಹತ್ತಲಿಕ್ಕೆ ಅವಕಾಶ ಇರುತ್ತೆ. ನಾವಿಲ್ಲೊಂದು ಬ್ರಿಡ್ಜಿಂದ ಚಾನಲ್ನ ನೋಡ್ತಾ ಇದ್ವಿ. ಸುತ್ತ ಹಳೆಯ ಕಟ್ಟಡಗಳಿದ್ದಾವೆ. ಇಲ್ಲಿಯ ಜನರನ್ನು ಕಡಲ್ಗಳ್ಳರು ತುಂಬ ದೋಚುತ್ತಾ ಇದ್ರಂತೆ. ಅವರಿಂದ ತಪ್ಪಿಸ್ಕೊಳಕ್ಕೆ ಅಂತೇಳಿ ಈ ದ್ವೀಪಗಳಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡ್ರಂತೆ. ಈ ಮನೆಗಳ ಹತ್ರ ಬರಬೇಕು ಅಂದರೆ ದೋಣಿಗಳ ಮೂಲಕನೇ ಬರಬೇಕಿತ್ತು. ದೋಣಿಗಳ ಮೂಲಕ ಏನಾದರೂ ಕಡಲ್ಗಳ್ಳರು ಬರ್ತಾ ಇದ್ದಾರೆ ಅಂತ ಗೊತ್ತಾದರೆ ಅವರನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಬೇಕಾದ ವ್ಯವಸ್ಥೆನ ಇಲ್ಲಿನ ಜನಗಳು ಮಾಡ್ಕೊಂಡಿದ್ರಂತೆ. ಜೊತೆಗೆ ಇಲ್ಲಿಗೆ ಮಸಾಲೆ ಸಾಮಗ್ರಿಗಳೆಲ್ಲ ಏಷ್ಯಾದಿಂದ ಬರ್ತಿತ್ತಂತೆ. ಆ ಏಷ್ಯಾದ ವ್ಯಾಪಾರಿಗಳು ಇಲ್ಲಿಗೆ ಬರಲಿಕ್ಕೆ ಗೊತ್ತಾಗಲಿ ಅಂದರೆ ಸಮುದ್ರಯಾನದ ಮೂಲಕ ಬರಬೇಕಾದ್ರೆ ಅವರಿಗೆ ಗುರ್ತಿಗೆ ಅಂತೇಳಿ ಈ ಕಂಬನ ನಿರ್ಮಾಣ ಮಾಡಿದ್ರಂತೆ. ವೆನ್ನಿಸ್ ಫ್ಲೋಟಿಂಗ್ ಸಿಟಿ ಅಂದರೆ ತೇಲುವ ನಗರ. ಇಲ್ಲೆಲ್ಲ ಸುಮಾರು ವ್ಯಾಪಾರಸ್ಥರು ಇದ್ದಾರೆ. ನಮ್ಮಲ್ಲಿ ಫುಟ್ಪಾತ್ಗಳಲ್ಲಿ ಮಾರ್ತಿರ್ತಾರಲ್ಲ, ಹಂಗೆ ರೋಡ್ ಸೈಡ್ನಲ್ಲೆಲ್ಲ ಪುಟ್ಟ ಅಂಗಡಿಗಳನ್ನ ಹಾಕ್ಕೊಂಡು ವ್ಯಾಪಾರಸ್ಥರು ಇರ್ತಾರೆ. ನಮಗೆ ಬೇಕಾದಷ್ಟು ಸಾಮಾನುಗಳು ಇಲ್ಲಿ ಕೊಂಡ್ಕೊಳ್ಳಲಿಕ್ಕೆ ಸಿಗುತ್ತೆ. ಟೋಪಿಗಳಂತೆ, ಬ್ಯಾಗ್ಗಳಂತೆ ಎಲ್ಲ ಇರ್ತಿತ್ತು. ಆಮೇಲೆ ಗೊಂಬೆಗಳೆಲ್ಲ ಇರ್ತಿತ್ತು. ಇಲ್ಲಿ ಒಂದು ದೋಣಿನಲ್ಲಿ 5 ಜನ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ. ನಾವು 5 ಜನ ಒಂದು ಬೋಟ್ನಲ್ಲಿ ಕೂತ್ಕೊಂಡು ಈ ನೀರಿನ ಮೇಲೆ ತೇಲ್ತಾವ ನಮ್ಮ ಪ್ರಯಾಣನ ಮಾಡ್ತಾಯಿದ್ವಿ. ಈಗಾಗಲೇ ಸಂಜೆ ಆಗಿತ್ತು, ತಣ್ಣನೆ ಗಾಳಿ ಬೀಸ್ತಾ ಇತ್ತು.
ಇಲ್ಲಿ 118 ಐಲ್ಯಾಂಡ್ಸ್ ಅಂದರೆ ದ್ವೀಪಗಳಿದೆಯಂತೆ. ಅವನ್ನ 150 ಚಾನಲ್ಲು ಮತ್ತು 400 ಬ್ರಿಡ್ಜ್ಗಳು ಒಂದಕ್ಕೊಂದನ್ನು ಕನೆಕ್ಟ್ ಮಾಡ್ತಾವಂತೆ. ನಾವು ಅಂಥ ಒಂದು ಚಾನಲ್ನಲ್ಲಿ ಈಗ ಪ್ರಯಾಣ ಮಾಡ್ತಾ ಇದ್ದೀವಿ. ಸುತ್ತ ಎತ್ತರವಾದ ಕಟ್ಟಡಗಳಿದೆ. ಮಧ್ಯದಲ್ಲಿ ನೀರಲ್ಲಿ ನಾವು ತೇಲ್ತಾ ಹೋಗ್ತಾ ಇದ್ದೀವಿ. ಹಳೆಯ ಕಾಲದ ಬ್ರಿಡ್ಜ್ಗಳು, ಮೇಲ್ಗಡೆ ಜನ ಓಡಾಡ್ತಿದ್ದಾರೆ. ನೀರಿನಲ್ಲಿ ನಾವು ದೋಣಿನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನನಗೊಂದು ಅನುಮಾನ ಬಂತು. ಈ ನೀರೊಳಗೆ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ್ನ ಕಟ್ಟಿದ್ದಾರೆ, ಇಷ್ಟು ವರ್ಷದಿಂದ ಕಟ್ಟಿದ್ದಾರೆ. ಫೌಂಡೇಶನ್ ಯಾವ ಥರ ಹಾಕಿದಾರೋ ಗೊತ್ತಿಲ್ಲ. ಆದರೆ ಸ್ವಲ್ಪನೂ ಅಳ್ಳಾಡ್ದಂಗೆ ಈ ಕಟ್ಟಡಗಳು ನಿಂತಿದೆ. ಮೋಸ್ಟ್ಲಿ ಈ ದ್ವೀಪಗಳ ರಚನೆಯಲ್ಲೇ ಅಲೆಗಳ ಅಬ್ಬರ ಕಡಿಮೆ ಇರ್ಬೋದು ಅಂತ ಅನ್ನಿಸ್ತು. ಮಾಮೂಲಿ ಸಮುದ್ರದ ಅಲೆಗಳಿಗೆ ಎಷ್ಟೋ ಕಡೆ ದಡಗಳೆಲ್ಲ ಕುಸಿದು ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಆದರೆ ನನಗೆ ಈ ದ್ವೀಪಗಳ ರಚನೆ ಮತ್ತು ಸಮುದ್ರದ ಬಗ್ಗೆ ಅಂಥ ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಿಳ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಬೇರೆ ಕಡೆ ಇದ್ದಿದ್ದಕ್ಕಿಂತ ಈ ಇಟಲಿಯ ವೆನಿಸ್ ನಗರದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಅನ್ನಿಸ್ತು. ಆದರೂ ಪ್ರವಾಸಿಗರ ಸಂಖ್ಯೆ ಏನು ಕಡಿಮೆ ಇರಲಿಲ್ಲ. ಎಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳನ್ನೆಲ್ಲ ಇದ್ದಾವೆ ಇಲ್ಲಿ. ಇಲ್ಲಿ ದೋಣಿ ನಡೆಸೋರು ತುಂಬ ಎಕ್ಸ್ಪರ್ಟ್ ಇರ್ತಾರೆ. ಆ ಸಣ್ಣ ಸಣ್ಣ ಜಾಗದಲ್ಲೇ ಇಷ್ಟಿಷ್ಟುದ್ದ ದೋಣಿಗಳ್ನ ಎಲ್ಲೂ ಗೋಡೆಗೆ ಟಚ್ ಆಗ್ದಂಗೆ, ಇನ್ನೊಂದು ದೋಣಿಗೆ ಟಚ್ ಆಗ್ದಂಗೆ ತುಂಬ ನಿಧಾನವಾಗಿ ಸಲೀಸಾಗಿ ನಡೆಸ್ಕೊಂತ ಕರ್ಕೊಂಬಂದರು. ಇಲ್ಲಿ ಕಾಲುವೆ ಪಕ್ಕ ಸುಮಾರು ರೆಸ್ಟೋರೆಂಟ್ಸ್ ಇದೆ, ಉಳಿಲಿಕ್ಕೆ ವ್ಯವಸ್ಥೆನೂ ಇರುತ್ತೆ. ಇದೊಂಥರ ಹೊಸ ಅನುಭವ ನಮಗೆ. ಇಲ್ಲಿ ತುಂಬ ಪ್ರವಾಸಿಗರು ರೆಸ್ಟೋರೆಂಟಲ್ಲಿ ಕೂತಿದ್ರು. ನಾವು ಹೋಗ್ತಾ ಇದ್ದಾಗ ನಮಗೆ ಕೈ ಬೀಸ್ತಾ ಇದ್ರು. ನಾವು ಸುಮಾರು ಒಂದು 25 ನಿಮಿಷ ಈ ದೋಣಿ ವಿಹಾರ ಮಾಡಿದ್ವಿ.
ಒಟ್ಟಿನಲ್ಲಿ ಈ ಐಲ್ಯಾಂಡ್ನಲ್ಲಿ ಸುಮಾರು ಒಂದು 2-3 ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸುಮಾರು ಜನ ಶಾಪಿಂಗೂ ಮಾಡಿದರು. ಮತ್ತು ನಾವು ವಾಪಸ್ ಬಂದು ಬಸ್ ಹತ್ತಿ ನಾವು ಉಳ್ಕೋಬೇಕಾಗಿರೋ ಹೋಟೆಲ್ ಕಡೆ ಹೊರಟ್ವಿ. ಈ ವೆನ್ನಿಸ್ ಬಗ್ಗೆ ನಾವು ಇತಿಹಾಸದಲ್ಲಿ ಓದಿ ತಿಳ್ಕೊಂಡಿದ್ವಿ ಅಷ್ಟೇ. ಇವತ್ತು ಅದನ್ನು ನೋಡೋ ಅವಕಾಶ ಸಿಕ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.